ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೇನಕ್ಕ, ಷಷ್ಠಿ ದೇವಿ ಮಗ್ಳಾಗಿ ನೀವೇ ಕಟ್ತಿದ್ದೀರಾ? ಇನ್ ಮುಂದೆ ನೀವು ಅಳೋ ಅವಶ್ಯಕತೆನೇ ಇಲ್ಲ. ತಾಯಿ ಇವಾಗ ನಿಮ್ಮ ಮತ್ತೆ ಭಾವನ ಮದುವೆಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ ಮುಂದೆ ಈ ಮದ್ವೆನ ಯಾರು ತಡೆಯಕ್ಕಾಗಲ್ಲ. ಆದ್ರೆ ಇದನ್ನೆಲ್ಲ ನಾವು ಚಿಕ್ಕಿಗೆ ಹೇಗೆ ಅರ್ಥ ಮಾಡಿಸೋದು? ಮದ್ವೆ ಅನ್ನೋದು ಗೊಂಬೆಗಳ ಆಟ ಅಲ್ಲ. ಇವತ್ತು ಆಡ್ಸಿ ನಾಳೆ ಮುರ್ದಾಕೋದಕ್ಕೆ. ಮತ್ತೆ ಇದ್ರಲ್ಲಿ ಕೌಶಿಕ್ ಅವ್ರದ್ದು ಯಾವುದೇ ತಪ್ಪಿರ್ಲಿಲ್ಲ. ಆದ್ರೆ ಅವರು ಇವಾಗ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಶಾಪಕ್ಕೆ ಒಳಗಾಗಿದ್ದಾರೆ. ನಾವು ಅವ್ರಿಗೆ ಅಷ್ಟು ದೊಡ್ಡ ತಪ್ಪು ಹೇಗ್ ಮಾಡಕ್ಕಾಗತ್ತೆ? ಅವ್ರಿಗೆ ಪ್ರೀತಿ ಅವಶ್ಯಕತೆ ಇದೆ ಶೇಷವ, ದ್ವೇಷದಲ್ಲ. ಅದ್ರಲ್ಲಿ ತೊಂದ್ರೆ ಏನಿದೆ ಅಕ್ಕ? ನೀವು ಚಿಕ್ಕಿ ಹತ್ರ ಹಠ ಮಾಡಿ, ಆಮೇಲೆ ಅವರು ನಿಮ್ ಮೊಗ್ದಲ್ಲಿ ಖುಷಿಯನ್ನು ನೋಡ್ತಾರಲ್ವಾ, ಆಮೇಲೆ ಅವರು ಖುಷಿ ಆಗ್ತಾರೆ. ನನ್ ಮಾತು ಕೇಳಿ ನೀವು ಭಾವನ ಹತ್ರ ಹೊರಟೋಗಿ. ಅದು ಹಾಗಲ್ಲ ಶೇಷವ. ಚಿಕ್ಕಿ ಹೇಳಿದ ಮಾತನ್ನ ನಾನು ತೆಗ್ದಾಕಕ್ಕಾಗಲ್ಲ. ಅವರೇ ನನಗೆ ಎಲ್ಲ. ಅಮ್ಮ, ಅಪ್ಪ, ಮನೆಯವರು ಎಲ್ಲ. ಅವ್ರ ಮನ್ಸಿಗೆ ಬೇಜಾರು ಮಾಡೋಕ್ಕಾಗಲ್ಲ ನಾವು. ಚಿಕ್ಕ ವಯಸ್ಸಿಂದನೂ ಇಲ್ಲಿವರೆಗೂ ಅವರು ನನ್ನನ್ನು ಚಿಕ್ಕ ವಯಸ್ಸಿಂದನೂ ಇಲ್ಲಿವರೆಗೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇಲ್ಲಿವರೆಗೂ ಅವ್ರನ್ನ ಯಾವತ್ತೂ ಅನಾಥೆ ಅನ್ನೋ ಥರ ಫೀಲ್ ಮಾಡಕ್ಕೆ ಬಿಟ್ಟಿಲ್ಲ. ಪಾಯಿಂದ ಪಾರಿವಾಳ, ಪಾರಿವಾಳ, ಪಾಯಿಂದ ಪಾರಿವಾಳ. ನನ್ನ ಪಾರಿವಾಳ, ಈಗ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಓದೋದೆಲ್ಲ ಆಮೇಲೆ ಹೊಟ್ಟೆ ಹಸ್ದಿರುತ್ತೆ. ಸರಿಯಾಗಿ ಊಟ ಮಾಡಬೇಕು. ಸರಿ, ಊಟ ಮಾಡಿ. ನೀವು ಊಟ ಮಾಡಿ ಚಿಕ್ಕಿ. ಅಯ್ಯೋ, ನಿನಗೆ ಹೇಳೋದು ಮರ್ತು ಹೋಗ್ಬಿಟ್ಟೆ. ನಾನು ಆ ಮಹಾತಾಯಿ ಹೆಸರಲ್ಲಿ ಉಪವಾಸದಲ್ಲಿದ್ದೀನಿ. ನಾನು ಇವತ್ತು ಊಟ ಮಾಡೋಕ್ಕಾಗಲ್ಲ. ನಾಳೆ ಊಟ ಮಾಡ್ತೀನಿ. ನೀನು ಮಾಡು. ನನ್ನನ್ನು ಕ್ಷಮಿಸ್ಬಿಡು ತಾಯಿ. ನಿನ್ನ ಹೆಸರು ಹೇಳ್ಕೊಂಡು ನಾನು ಸುಳ್ಳು ಹೇಳಿದ್ದೀನಿ. ಆದ್ರೆ ಏನು ಮಾಡಲಿ? ವೈನಿಧಿಗೆ ಗೊತ್ತಾದ್ರೆ ಮನೇಲಿ ಊಟ ಮಾಡೋಕೆ ಒಬ್ರಿಗೆ ಆಗೋ ಅಷ್ಟು ಅಡುಗೆ ಇರೋದು ಅಂದರೆ ಅವಳು ಮಾಡ್ತಾನೆ ಇರಲಿಲ್ಲ. ಮೊದಲು ನನಗೆ ತಿನ್ನಿಸ್ಬಿಟ್ಟು ಆಮೇಲೆ ತಿಂತಾ ಇದ್ಲವಳು. ನನ್ನ ಮಗಳಿಗೋಸ್ಕರ ಸುಳ್ಳು ಹೇಳಿದ್ದೀನಿ. ಕ್ಷಮಿಸ್ಬಿಡು ತಾಯಿ ನನ್ನ. ಅವ್ರ ಪೂರ್ತಿ ಜೀವನ ನನಗಂತಾನೆ ಮುಡುಪಾಗಿಟ್ಟಿದ್ದಾರೆ ಅವರು. ನಾನು ಅವ್ರಿಗೆ ಬೇಡ ಅಂತ ಹೇಳೋದಕ್ಕೆ ಆಗಲ್ಲ. ನಾನು ಅವ್ರನ್ನ ಒಪ್ಪಿಸ್ಬೇಕು. ಅಕ್ಕ, ಒಂದ್ ವೇಳೆ ಅವ್ರು ಒಪ್ಕೊಂಡಿಲ್ಲ ಅಂತ ಅಂದ್ರೆ ಮತ್ತೆ ನಾನು ಚಿಕ್ಕಿ ಅವ್ರ ಖುಷಿನಲ್ಲೇ ನನ್ನ ಖುಷಿನ ಹುಡುಕ್ತೀನಿ. ಮತ್ತೆ ತಾಯಿ ಹತ್ರ ಬೇಡ್ಕೊಳ್ತೀನಿ, ಕೌಶಿಕ್ ಅವ್ರ ಜೀವನ ಪೂರ್ತಿ ಚೆನ್ನಾಗಿರ್ಲಿ ಅಂತ.
ಬಂದೇ ಬರ್ತೀಯ ಅಂತ ಗೊತ್ತಿತ್ತು. ತಪ್ಪು ತಿಳ್ಕೊಂಡ್ರಿ, ನಾನು ಅಲಕ್ಕ. ನೀನ್ ಇಲ್ಲಿಗ್ಯಾಕ್ ಬಂದೆ? ಮತ್ತೆಲ್ಲ ಹೋಗ್ಲಿ, ನಾನ್ ನಿಮ್ ಜೊತೆ ಮದ್ವೆ ಆಗ್ಬೇಕಾಗಿರೋಳು. ನಾನ್ ಬರ್ಬಹುದಲ್ವಾ? ಬಾಯ್ಗೆ ಬಂದಂಗ್ ಮಾತಾಡ್ಬೇಡ. ನಿನಗ್ ತಲೆ ಏನಾದ್ರೂ ಕೆಟ್ಟಿದ್ಯಾ? ನನ್ನ ಹೆಂಡತಿ ವೈನಿದೆ, ಅರ್ಥ ಆಯ್ತಾ? ಯಾರ್ ಇವಳ? ಯಾವ ಸೀಮೆ ಹೆಂಡತಿ ಇವಳು? ಅತ್ತೆ ಮನೆಗೆ ಬರೋದಕ್ಕೆ ಒಪ್ಲಿಲ್ಲ ಇವಳು. ನೀನು ಇವಳು ಗಂಡನಾಗಿರೋದು ಅವಳಿಗೆ ಇಷ್ಟ ಇಲ್ಲ, ಅವಳು ನೀವ್ ಯಾವ್ದ್ರಲ್ಲೂ ಸೂಟ ಏಯ್! ತಲೆ ಕೆಟ್ಟಿದ್ಯಾ ನಿನ್ಗೆ? ನನ್ನ ಹೆಂಡತಿ ವೈನಿದೆ, ಅರ್ಥ ಆಯ್ತಾ? ನೀನ್ ಸುಳ್ಳು ಅಂದಿದ ತಕ್ಷಣ ಸತ್ಯ ಏನ್ ಬದ್ಲಾಗಲ್ಲ ಅಲ್ವಾ? ನಿನ್ನ ಅವಳು ಗಂಡ ಅಂತ ಅನ್ಕೊಂಡಿದ್ರೆ ಅವಳು ಈ ಮನೆಗೆ ನಿಮ್ ಜೊತೆ ಬರ್ತಿದ್ಲು. ಐ ನೋ, ಸ್ಟಾರ್ಟಿಂಗ್ ಅಲ್ಲಿ ನಾನು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಿದೆ. ಅದು ನಮ್ಮಮ್ಮನ ಪ್ರೆಷರ್ ಜಾಸ್ತಿ ಆಗಿತ್ತು. ಈಗ ನಾನು ಅದೆಲ್ಲ ಬಿಟ್ಟು ನಿನ್ನ ಹತ್ರ ಬಂದಿದ್ದೀನಿ. ನಾನು ಹೇಳಿದೆ ತಾನೆ, ನೋಡು, ವೈನಿಧಿ ಮಾತ್ರನೇ ನನ್ನ ಹೆಂಡತಿ. ಈ ಹಠ ಬಿಟ್ಬಿಡು ಪ್ಲೀಸ್. ಅವಳು ನಿನ್ನ ಹೆಂಡತಿ ಅಲ್ಲ. ಹಾಗೆ ಹೊಸ ಪೇಂಟಿಂಗ್ ಮಾಡು, ನಂದು ಮತ್ತೆ ನಿಂದು. ಈ ಚಿತ್ರನ ಬಿಸಾಕು. ಸರಿ ಇರಲ್ಲ. ನನ್ನ ಹೆಂಡತಿ ಮೇಲೆ ಒಂದು ಬೆರಳಿಟ್ರು ಸರಿ ಇರಲ್ಲ. ಏನ್ ನೀನು ಹೆಂಡತಿ 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 ಅನ್ಕೊಂಡು? ಅರ್ಥ ಮಾಡ್ಕೋ, ಅವಳು ನಿನ್ನ ಗಂಡ ಅಂತಾನೆ ಅನ್ಕೊಂಡಿಲ್ಲ. ಬಿಡು ಕೌಶಿಕ್, ಏನ್ ಮಾಡ್ತಿದ್ಯಾ? ಕೌಶಿಕ್ ಬಿಡು. ಕೌಶಿಕ್ ಬಿಡು, ಬಿಡು ನನ್ನ. ಇದೇನ್ ಮಾಡ್ತಿದ್ಯಾ? ಕೌಶಿಕ್ ಇಲ್ಲಿ ಕೇಳು. ಕೌಶಿಕ್ ಇವಳು ನನ್ನ ಹೆಂಡತಿ ಅಲ್ಲ, ನನ್ನ ಹೆಂಡತಿ ವೈನಿದೆ. ಈ ಹುಡುಗಿ ಇಲ್ಲಿಗೆ ಹೇಗೆ ಬಂತು? ಇಲ್ಲ ಆಂಟಿ, ಇಲ್ಲಿವರೆಗೂ ನಾನು ಕೌಶಿಕ್ ಬಗ್ಗೆ ಏನೇನು ತಿಳ್ಕೊಂಡೋ ಅದಾದ್ಮೇಲೆ ಒಳ್ಳೆ ಕೆಲಸದಲ್ಲಿರೋರ್ನೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿತ್ತು. ಅದೇ ಬೆಟರ್ ಅಲ್ವಾ? ಹೌದಾ? ಹಾಗಾದ್ರೆ ಏನ್ ಗ್ಯಾರಂಟಿ ಇದೆ ನಿನ್ನ ಹೈ ಪ್ರೊಫೈಲ್ ಹುಡುಗ ನಿನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ? ಅಯ್ಯೋ, ಸ್ವಲ್ಪ ಯೋಚನೆ ಮಾಡಿ ನೋಡು. ಕೋಟ್ಯಾಂತರ ರೂಪಾಯಿ ಬರುತ್ತೆ ಇವನ್ನ ಮದ್ವೆ ಆದ್ರೆ. ನಮ್ಮ ವಂಶಕ್ಕೆ ಸೊಸೆಯಾಗಿ ಬಂದ್ರೆ ಏನೇನು ಅನುಕೂಲ ಇದೆ ಅನ್ನೋದನ್ನ ನೀನು ಕನ್ಸಲ್ಲೂ ಕಾಣೋದಕ್ ಸಾಧ್ಯ ಇಲ್ಲ. ಅಯ್ಯೋ, ಆರಾಮಾಗಿ ಊರ್ ಸುತ್ಕೊಂಡು ಕಾಸ್ಟ್ಲಿ ಬಟ್ಟೆಗಳು ಹಾಕೊಂಡು ಒಡವೆಗಳು ಆಳು ಕಾಳು ಎಲ್ಲ ಸೇರಿ ಕೆಲಸ ಮಾಡ್ಬಿಡ್ತಾರೆ. ನೀನಂತೂ ಬರೀ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೋಬೇಕು ಅಷ್ಟೇ. ಜಾಸ್ತಿ ಯೋಚನೆ ಮಾಡಬೇಡ ಮಗಳೇ, ನಮಗೇ ಒಳ್ಳೇದಾಗುತ್ತೆ. ಹುಡುಗರ್ದೇನು, ಅವ್ರಿಗೆ ಏನಾದ್ರೂ ಒಂದು ಕೊರತೆ ಇದ್ದೇ ಇರುತ್ತೆ. ಒಂದ್ಸಲ ನೀನ್ ಹೂ ಅಂದ್ಬಿಡು. ಅಯ್ಯೋ, ನನ್ನನ್ನು ಕೇಳಿದ್ರೆ ನೀನು ಸೀದಾ ಮನೆಗೆ ಬಾ ಅಂತ ಹೇಳ್ತೀನಿ. ಒಂದ್ ವೇಳೆ ನೀನು ಒಬ್ಳೆ ಬಂದೆ ಅಂದ್ರೆ ನಾನು ಹೇಳ್ತೀನಿ ನೀನ್ ಮನೆ ಮಠ ಎಲ್ಲ ಬಿಟ್ಟು ಬಂದಿದ್ಯಾ ಇವನ್ಗೋಸ್ಕರ ಅಂತ. ಆವಾಗ ಎಲ್ರ ಮುಂದೆ ನೀನ್ ಮರ್ಯಾದೆ ಕೂಡ ಜಾಸ್ತಿ ಆಗತ್ತೆ. ಆಮೇಲೆ ಕೌಶಿಕ್ ಕಣ್ಮುಂದೆನೇ ಇರ್ತೀಯ ನೀನು. ನಾನೇ ಕರೆದಿದ್ದು ಅಮ್ಮ.